ನಮಸ್ಕಾರಗಳು ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರಿಗೆ. ಈಗ ನೀವು ಕೃಷಿ ಮಾಡ್ತಿರ್ತೀರಿ, ಅದ್ರ ಜೊತೆ ಒಂದೇ ಬೆಳೆ ಮಾಡಿ ಒಮ್ಮೊಮ್ಮೆ ಮಳೆ ಆಗಲ್ಲ, ಒಮ್ಮೊಮ್ಮೆ ಸಮಸ್ಯೆ ಆಗ್ತಿರ್ತದೆ, ಲಾಭದಾಯಕ ಆಗಲ್ಲ. ನೀವು ಕೃಷಿ ಜೊತೆಗೆ ಒಂದು ಉಪಕಸಬು ಮಾಡ್ಕೊರಿ. ಏನು ಉಪಕಸಬಪ್ಪ ಅಂದ್ರೆ ಕುರಿ ಸಾಕಾಣಿಕೆ ಮಾಡಿರಿ, ಆಡು ಸಾಕಾಣಿಕೆ ಮಾಡಿರಿ, ಇಲ್ಲ ಕೋಳಿ ಸಾಕಾಣಿಕೆ ಮಾಡಿರಿ, ಇಲ್ಲ ಹೈನುಗಾರಿಕೆ ಮಾಡಿರಿ. ನಿಮ್ಗೆ ಲಾಭದಾಯಕ ಆಗ್ತದೆ ಕೃಷಿ ಜೊತೆಗೆ. ಮತ್ತು ನಿಮಗೆ ಲಾಭದಾಯಕ ಅನ್ನೋಕ್ಕಿಂತ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನಿಮಗೆ ಇನ್ನೊಂದು ಪ್ರಾಫಿಟ್ ಆಗುತ್ತೆ ಇದರದಿಂದ. ಏನೋ ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ. ಯಾಕಂದ್ರೆ ನೀವು ಕುರಿ ಮೇಕೆ ಆಡು ಅದರಿಂದ ಸಾಕಿದ್ರೆ ನಿಮಗೆ ಲಾಭನೂ ಆಗ್ತದೆ, ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ. ಯಾಕಂದ್ರೆ ನೀವು ರಾಸಾಯನಿಕ ಗೊಬ್ಬರ ಬಳಸೋದನ್ನು ಬಿಟ್ಟು ಇದು ಕುರಿ ಕೋಳಿ ಆಡು ಮತ್ತು ಇದು ಹಸುವಿನ ಗೊಬ್ಬರ ಬಳಸಿ ಮತ್ತು ನೀವು ಜೀವಾಮೃತ ಕೃಪಾಮೃತ ಮಾಡಿ ಕೂಡ ನೀವು ಜಮೀನಿಗೆ ಹಾಕ್ಬೋದು. ಅದರಿಂದ ನಿಮ್ಮ ಜಮೀನು ಫಲವತ್ತತೆ ಹೆಚ್ಚಾಗ್ತದೆ, ಜಮೀನು ಹಾಳಾಗಲ್ಲ. ಈ ರೀತಿ ಮಾಡ್ಬೋದು ನೀವು. ಇದ್ರೊಳಗೆ ನೀವು ಕುರಿ ಮತ್ತು ಕೋಳಿ ಆಡು ಎಮ್ಮೆ ಹೆಣ್ಣು ಮಾರಿಕೆ ಮಾಡ್ಲಿಕ್ಕೆ ನಮ್ಮ ಬಳಿ ದುಡ್ಡಿಲ್ಲ, ಹಂಗಿಲ್ಲ ನೀವು ನೆಪ ಒಡ್ಡಬಾರ್ದು. ಯಾಕಂದ್ರೆ ನೀವು ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡಬೇಕಾಗ್ತದೆ ಈ ಕೆಲಸವನ್ನು. ಯಾಕಂದ್ರೆ ನಿಮಗೆ ಅನುಭವ ಬೇಕಾಗ್ತದೆ. ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರೆ ಅನುಭವ ಆಗ್ತದೆ. ಅಟ್ಟೆ 4-5 ಕುರಿ 1-2 ಎಮ್ಮೆ ಮಾಡಿದ್ರೆ ನಿಮಗೆ ಉತ್ತಮ ರೀತಿಯ ಲಾಭವನ್ನು ತಂದು ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡ್ಬೇಕು ಯಾವಾಗಲೂ. ಯಾಕಂದ್ರೆ ಜಾಸ್ತಿ ಮಾಡಿದ್ರೆ 50-100 ಕುರಿ ಒಮ್ಮೆ ಮಾಡಿ ಅದಕ್ಕೆ ನಿಮಗೆ ವ್ಯಾಕ್ಸಿನ್ ಏನು ಹತ್ತದ, ಅದಕ್ಕೆ ಔಷಧಿ ಉಪಚಾರ ಹೆಂಗೆ ಮಾಡಬೇಕು, ಅದಕ್ಕೆ ಮೇವು ಎಷ್ಟು ಹತ್ತದ, ಹಸಿ ಮೇವು ಎಷ್ಟು ಹತ್ತದ, ಒಣ ಮೇವು ಎಷ್ಟು ಹತ್ತದ, ಫೀಡ್ ಹತ್ತದ ಅನ್ನೋದು ನಿಮಗೆ ಅರ್ಥ ಆಗೋಲ್ಲ. ಅದು ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಕಡಿಮೆಯಿಂದ ಸ್ಟಾರ್ಟ್ ಮಾಡಬೇಕು. ಕಡಿಮೆಯಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆಲ್ಲ ಅರ್ಥ ಆಗ್ತದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅರ್ಥ ಆಗ್ತದೆ. ಮತ್ತು ಇದ್ರೊಳಗೆ ಹೇಳ್ಬೇಕಂದ್ರೆ ನೀವು ಕುರಿ ಕೋಳಿ ಎಮ್ಮೆ ದನ ಸಾಕ್ರಿ. ಅದರೊಳಗೆ ನೀವು ಸಿಂಪಲ್ ಸೆಟ್ ಮಾಡಿರಿ. ಫಸ್ಟ್ ಟೈಮ್ ಸಿಂಪಲ್ ಸೆಟ್ ಮಾಡಿ ಕಡಿಮೆ ಬಂಡವಾಳದ ಎಷ್ಟು ಸಾಧ್ಯ ಆಯ್ತೋ ಅಷ್ಟು ಕಡಿಮೆ ಬಂಡವಾಳ ಹಾಕಿರಿ. ಮತ್ತು ಪ್ರಾಣಿಗಳಿಗೇನು ಎಷ್ಟು ಮೀಡಿಯಮ್ ಬಂಡವಾಳ ಹಾಕಿರಿ. ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡಿ ಹೆಚ್ಚಿನ ಬಂಡವಾಳಕ್ಕೆ ಹೋಗ್ಬೇಕು. ಅದರೊಳಗೆ ಪ್ರಾಫಿಟ್ ತೆಗೆದು ಅದರೊಳಗೆ ಇನ್ವೆಸ್ಟ್ ಮಾಡ್ಬೇಕು ನೀವು. ನೀವು ಪ್ರಾಫಿಟೇಬಲ್ ರೈತರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ಮಾಡ್ಬೋದು. ಮತ್ತು ನೀವು ಹೇಳ್ಬೇಕಂದ್ರೆ ನಿಮಗೆ ಕುರಿ ಸಾಕಾಣಿಕೆ ಮಾಡ್ತೀರಿ. ಕುರಿ ಒಳಗೆ ಹೇಳ್ಬೇಕಂದ್ರೆ ನೀವು ವಿವಿಧ ರೀತಿಯ ತಳಿ ಬರ್ತವೆ. ಉತ್ತಮ ರೀತಿಯ ತಳಿ ಅಂತಾರೆ, ಅಂದರೆ ಉತ್ಕೃಷ್ಟ ಮಾಂಸ ಮತ್ತು ಹಾಲು ಹೆಚ್ಚಿಗೆ ಕೊಡೋ ತಳಿಗಳು. ನೀವು ಫಸ್ಟ್ ಟೈಮ್ ಅಂಥವೆಲ್ಲ ಮಾಡಿ ಕೈ ಸುಟ್ಕೋಬಾರ್ದು. ಯಾಕಂದ್ರೆ ಒಮ್ಮೆ ಮಾಡ್ತೀರಿ ರಾಜಸ್ಥಾನ ಪಂಜಾಬದಿಂದ ತರ್ತೀರಿ, ಅದು ನಿಮಗೆ ಪ್ರಾಫಿಟೇಬಲ್ ಆಗೋಲ್ಲ. ಯಾಕಂದ್ರೆ ಆತಂದ್ರೆ ಅದ್ರೊಳಗೆ ಸಾಯ್ತಿರ್ತಾವೆ, ವಾತಾವರಣ ಹೊಂದಾಣಿಕೆ ಆಗೋಲ್ಲ. ನಿಮಗೆ ಅದ್ರ ಬಗ್ಗೆ ವ್ಯಾಕ್ಸಿನ್ ಏನು ಮಾಡಬೇಕು, ಅದಕ್ಕೆ ಅಲ್ಲಿ ಫೀಡ್ ಏನಿರ್ತದೆ ಇಲ್ಲಿ ಫೀಡ್ ಏನಿರ್ತದೆ ಅನ್ನೋದು ಅರ್ಥ ಆಗೋಲ್ಲ. ನೀವು ಫಸ್ಟಿಗೆ ಲೋಕಲ್ ತಳಿಯನ್ನು ಸಾಕಾಣಿಕೆ ಮಾಡಬೇಕಾಗ್ತದೆ. ಲೋಕಲ್ ತಳಿಯನ್ನು ಸಾಕಿ ಈಗ ಅದ್ರ ಬಗ್ಗೆ ಅನುಭವ ತೊಗೋಬೇಕು. ಆಮೇಲೆ ನೀವು ಅದರಲ್ಲಿ ಫೈದೆ ಬಂದ ಬಳಕ ನೀವು ಎಲ್ಲಿದ್ವಿ ಕುರಿ ತಂದು ಸಾಕ್ರಿ. ಒಳ್ಳೆಯ ರೀತಿ ಉತ್ತಮ ರೀತಿಯ ತಳಿ ಸಾಕ್ರಿ. ಉತ್ತಮ ತಳಿಗಳನ್ನು ಸಾಕಿ ಉತ್ತಮ ಮರಿಗಳನ್ನು ತೆಗೀರಿ. ಇದು ಏನು ತೊಂದರೆ ಆಗಲ್ಲ ನಿಮಗೆ. ಮಾಹಿತಿ ಇಷ್ಟ ಆದ್ರೆ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.